ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ನೀಡಿರುವಂತಹ ಕೊಡುಗೆ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಪೂರ್ತಿಯಾಗಿ ನೋಡಿ ಹಾಗೂ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳಿ. ಯಾವಾಗದಿಂದ ಅನ್ವಯ ಆಗುತ್ತೆ ಈ ತೊಟ್ಟಿ ಭತ್ಯೆ ಹೆಚ್ಚಳ ಅನ್ನೋದು ಎಲ್ಲದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಬರೀ ಸರ್ಕಾರಿ ನೌಕರರಿಗಲ್ಲದೆ ರಾಜ್ಯ ಸರ್ಕಾರಿ ನಿವೃತ್ತರಿಗೆ ಕೂಡ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ಪರಿಚಯರ ಜೊತೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಆದೇಶ ಪ್ರತಿ ಜೊತೆಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಹಾಗೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ಸ್ ಬರುತ್ತೆ ಹಾಗೂ ನೀವು ಎಲ್ಲ ವಿಷಯಗಳನ್ನು ಇಮಿಡಿಯೇಟಾಗಿ ತಿಳಿದುಕೊಳ್ಬೋದಾಗಿದೆ. ಮತ್ತು ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ನನ್ನ ಚಾನಲ್ ಐಕನನ್ನು ಕ್ಲಿಕ್ ಮಾಡಿದಾಗ ಚಾನಲ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟ್ ಇದೆ. ಅದರಲ್ಲಿ ಇದುವರೆಗೆ ಏನೇನು ಆದೇಶಗಳು ಹೊರಡಿಸಿದಾರೋ ಸರ್ಕಾರದಿಂದ ಅದೆಲ್ಲ ಆರ್ಡರ್ ವೈಸ್ ಇದೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿದ್ದರೆ ಕೇಂದ್ರ ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆಯೋ ಅದನ್ನು. ಮೊದಲನೇದಾಗಿ ನಾನು ಹೇಳ್ದಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿಗೆ ಗಿಫ್ಟ್ ಸಿಕ್ಕಿದೆ. ಅದೇನೆಂದರೆ 2% ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿದ್ದಾರೆ. ದೀಪಾವಳಿಗೂ ಮುನ್ನನೇ ರಾಜ್ಯ ಸರ್ಕಾರ ನೌಕರರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದು. ತುಟ್ಟಿ ಭತ್ಯೆಯನ್ನು ಅಂದರೆ DAಯನ್ನು 2% ಹೆಚ್ಚಿಸಿ ಬುಧವಾರ ಆದೇಶ ಹೊರಡಿಸಿದೆ. ಅಂದರೆ 15 ಅಕ್ಟೋಬರ್ಗೆ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಜುಲೈ 1ರಿಂದಲೇ ಅನ್ವಯವಾಗುವಂತೆ ಮೂಲ ವೇತನದ 12.25ರಿಂದ 14.25ಕ್ಕೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಅಂದರೆ ಆದೇಶ ಆಗಿರೋದು ಇವಾಗ ಅಕ್ಟೋಬರಲ್ಲಿ ಆಗಿದ್ರೂ ಕೂಡ ಇದು ಅನ್ವಯ ಆಗೋದು ಜುಲೈ 1ರಿಂದನೇ ಅನ್ವಯ ಆಗುತ್ತೆ. ಜನವರಿಯಲ್ಲಿ DA ಹೈಕ್ ಮಾಡಿದ್ರು ಮತ್ತು ಜುಲೈನಲ್ಲಿ ಈಗ DA ಹೈಕ್ ಮಾಡಬೇಕಾದ್ದು ಅದು ಆದೇಶ ಹೊರಡಿಸೋದು ಡಿಲೇ ಆಗಿ ಅಕ್ಟೋಬರಲ್ಲಿ ಆಗಿದೆ. ಆದರೆ ಅನ್ವಯ ಆಗೋದು ನಿಮಗೆ ಜುಲೈ 1ರಿಂದನೇ ಅನ್ವಯ ಆಗಿ ಬರುತ್ತೆ. ಬಾಕಿ ಇರುವ DA ಹಣ ಏನು ಜುಲೈಯಿಂದ ಹೆಚ್ಚಾಗಿ ಬರಬೇಕಿತ್ತೋ ಅದು DA ಹೈಕ್ ಇದು ಅರಿಯರ್ಸ್ ರೂಪದಲ್ಲಿ ನಿಮಗೆ ಸಿಗಲಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಹೆಚ್ಚಳದ ಬಳಿಕ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನು ಪರಿಷ್ಕರಿಸುವ ಸಂಪ್ರದಾಯವಿದೆ. ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ 3% DA ಹೆಚ್ಚಳವನ್ನು ಮಾಡಿತ್ತು. ಸರ್ಕಾರದ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CM ಷಡಕ್ಷರಿ ಅವರು ಸ್ವಾಗತಿಸಿದ್ದು, ನೌಕರರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಸೊ ಹಲವಾರು ದಿನಗಳಿಂದ ಬೇಡಿಕೆಯನ್ನು ಸಲ್ಲಿಸಿದ್ರು ಮುಖ್ಯಮಂತ್ರಿಯವರ ಮುಂದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಹಾಗೂ ಅಧ್ಯಕ್ಷರು ಕೇಂದ್ರ ಸರ್ಕಾರಕ್ಕೆ ದಸರಾ ಟೈಮಲ್ಲೇ DA ಹೈಕನ್ನು ಘೋಷಣೆ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ DA ಹೈಕನ್ನು ಘೋಷಣೆ ಮಾಡಿರಲಿಲ್ಲ. ಹಾಗಾಗಿ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಬೇಕು ಅಂತ ಹಲವಾರು ಮನವಿಗಳನ್ನು ಸಲ್ಲಿಸಿದ್ರು. ಆ ಮನವಿಗಳನ್ನು ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು DA ಹೆಚ್ಚಳವನ್ನು ಮಾಡಿದ್ದಾರೆ. ತುಟ್ಟಿ ಭತ್ಯೆ ಹೆಚ್ಚಳವನ್ನು ಕೇಂದ್ರ ಸರ್ಕಾರವು ಅಖಿಲ ಭಾರತ ಸೂಚ್ಯಂಕವನ್ನು ಆಧರಿಸಿ ಉಲ್ಲೇಖಿತ ಆದೇಶದಲ್ಲಿ 1/7 ಅಂದರೆ ಅಲ್ಲಿ ಕೂಡ ಜುಲೈ 1ರಿಂದ ಅನ್ವಯ ಆಗುವಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ 3% ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿ ಆದೇಶಿಸಿತ್ತು. ಆದ್ದರಿಂದ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಜುಲೈ 1ರಿಂದ ಅನ್ವಯ ಆಗುವಂತೆ 3% ತುಟ್ಟಿ ಭತ್ಯೆಯನ್ನು ನಗದು ರೂಪದಲ್ಲಿ ನೀಡಬೇಕು ಅಂತ ಹೇಳಿ ಸಂಬಂಧಪಟ್ಟ ನಿರ್ದೇಶನ ನೀಡಲು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CM ಷಡಕ್ಷರಿ ಅವರು ಮನವಿಯನ್ನು ಸಲ್ಲಿಸಿದ್ರು. ಆದರೆ ಅದನ್ನು ಪರಿಗಣಿಸಿ ಹೀಗಾಗಿ 2% ತುಟ್ಟಿ ಭತ್ಯೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ನೀಡ್ತೀವಿ ಅಂತ CM ಅನುಮೋದನೆಯನ್ನು ಮಾಡಿದ್ದಾರೆ. ಆರ್ಥಿಕ ಇಲಾಖೆ ಕೂಡ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಸೊ ಹಾಗಾಗಿ ನಿಮ್ಮ ಏನು ಅಕ್ಟೋಬರ್ ತಿಂಗಳ ಸ್ಯಾಲ್ರಿನಲ್ಲಿ ನಿಮ್ಮ DA ಅನ್ನೋದು ನಿಮ್ಮ ಬೇಸಿಕ್ ಸ್ಯಾಲ್ರಿಯ 14.25% ಆಗಿ ಪರಿಷ್ಕರಿಸಿ ನಿಮಗೆ ಸಿಗಲಿದೆ. ಬಾಕಿ ಏನು ಜುಲೈಯಿಂದ ಅನ್ವಯವಾಗಿ ಸಿಗಬೇಕಾಗಿರೋದು ಅರಿಯರ್ಸ್ ರೂಪದಲ್ಲಿ ಸಿಗಲಿದೆ. ಸೊ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ.
ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ, ನಾನೊಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಬೇಕಂತಿದ್ರೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ಇದು ಗಮನಕ್ಕೆ ತರಬೇಕಾದಂಥದ್ದು, ಸ್ಯಾಲ್ರಿ ನಿಮ್ಮದು 14.25% ಆಗೋದಲ್ಲ. ಡಿ ಎ ಅಂದರೆ ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲವೆನ್ಸ್ ಅಂತ ಏನು ಹೇಳ್ತೀವಿ, ಅದು 14.25 ಆಗಿದೆ. ನಿಮ್ಮ ಬೇಸಿಕ್ ಸ್ಯಾಲ್ರಿ ಅಥವಾ ನಿಮ್ಮ ಬೇಸಿಕ್ ಪೆನ್ಷನ್ ಏನಿರುತ್ತೋ ಆ ನಂಬರ್ ಇಂಟು 14.25 ಮಾಡಿದರೆ ನಿಮಗೆ ಹೊಸ ಡಿ ಎ ಸಿಗುತ್ತೆ. ಸೊ ಇದು ನಿಮಗೆ ಹೆಚ್ಚಳ ಆಗಿ ಬರುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ನಿಮ್ಮ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಹೆಚ್ಚಳ ಆಗಿಲ್ಲ ಅಂದರೆ ಡಿಪಾರ್ಟ್ಮೆಂಟಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಜುಲೈಯಿಂದನೇ ಇದು ಅನ್ವಯ ಆಗಿರೋದ್ರಿಂದ ಅಕ್ಟೋಬರ್ ತಿಂಗಳ ಸ್ಯಾಲ್ರಿ ನಿಮ್ಗೆ ಏನು ಸಿಗುತ್ತೋ ಅದರಲ್ಲಿ ಹೆಚ್ಚಳ ಆಗಿಯೇ ಸಿಗಬೇಕಾಗುತ್ತೆ, ಸ್ಯಾಲ್ರಿ ಮತ್ತು ಪೆನ್ಷನಿ. ಮತ್ತು ಬಾಕಿ ಇರುವಂಥ ಹಣ ಅರಿಯರ್ಸಲ್ಲಿ ಬರೋದು ಅದು ಅಕ್ಟೋಬರಲ್ಲೇ ಬರಬೇಕಂತ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬ್ಯಾಚ್ ವೈಸಲ್ಲಿ ನೀಡ್ತಾರೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅವ್ರು ಒಟ್ಟಿಗೆ ಕೂಡ ನೀಡ್ಬೋದು. ಆದರೆ ಏನು ಡಿ ಎ ಹೆಚ್ಚಳ ಆಗಬೇಕು ಅದು ಅಕ್ಟೋಬರ್ ತಿಂಗಳಲ್ಲೇ ಸ್ಯಾಲ್ರಿನಲ್ಲೇ ಖಂಡಿತ ನಿಮ್ಗೆ ನೋಡೋದು ಸಿಗುತ್ತೆ. ಸೊ ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ಒಂದೊಳ್ಳೆ ಉಡುಗೊರೆಯನ್ನೇ ರಾಜ್ಯ ಸರ್ಕಾರಿ ನೌಕರರಿಗೂ ಹಾಗೂ ಪಿಂಚಣಿದಾರರಿಗೂ ಸರ್ಕಾರ ನೀಡಿದೆ. ಹೀಗೆ ಇನ್ನಷ್ಟು ಏನು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬೇಡಿಕೆಗಳಿದೆ ಅದೆಲ್ಲ ನೆರವೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗೂ ಇನ್ನೂ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಾರ್ಯಾರು ಕುಟುಂಬ ಪಿಂಚಣಿ ಪಡಿತಾ ಇರ್ತೀರೋ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಈ ಡಿ ಎ ಏನು ಅಂಶ ಇರುತ್ತೆ, ನಿಮ್ಮ ಸ್ಯಾಲ್ರಿ ಬ್ರೇಕಪ್ಪನ್ನು ನೀವು ನೋಡಿಕೊಂಡ್ರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ತುಟ್ಟಿ ಭತ್ಯೆ ಅಥವಾ ಡಿಯರ್ನೆಸ್ ಅಲವೆನ್ಸ್ ಅಂತ ಇರುತ್ತೆ, ಆ ಪಾರ್ಟು ಹೆಚ್ಚಳ ಆಗಿರುತ್ತೆ. ಸೊ ಇದು ಒಂಥರ ದೀಪಾವಳಿ ಬೋನಸ್ ಕೊಟ್ಟಾಗೆ. ಡಿ ಎ ಹೈಕನ್ನು ಜುಲೈಯಲ್ಲಿ ಮಾಡಬೇಕಿತ್ತು, ಆದರೆ ಅದನ್ನು ಮುಂದೂಡಿ ಈಗ ದೀಪಾವಳಿ ಟೈಮ್ನಲ್ಲಿ ಘೋಷಣೆ ಮಾಡಿದ್ದಾರೋ, ಆದರೂ ಕೂಡ ಏನು ಜುಲೈ 1ರಿಂದ ಬಾಕಿ ಇರುತ್ತೋ ಅದು ಖಂಡಿತ ಸಿಕ್ಕೇ ಸಿಗುತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ 3% ಡಿ ಎ ಹೈಕ್ ಆಗಿತ್ತು, ರಾಜ್ಯ ಸರ್ಕಾರಿ ನೌಕರರಿಗೆ 2% ಡಿ ಎ ಹೈಕ್ ಆಗಿದೆ. ಹಾಗೂ ನೀವು ಈ ವಿಡಿಯೋವನ್ನು ನಿಮ್ಮ ಕೊಲೀಗ್ಸ್ ಯಾರ್ಯಾರ ಜೊತೆ ಇದ್ದೀರೋ ಅವರು ಕೂಡ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ಲಿಂಕ್ ಕೂಡ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ನಿಮ್ಮ ಯಾರಾದರೂ ಪರಿಚಯ ಇದ್ದರೆ ಅವ್ರಿಗೆ ಕೂಡ ಶೇರ್ ಮಾಡಿ. ಹಾಗೂ ಈ ಎಲ್ಲ ವಿಷಯಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಬೇರೆ ಟಾಪಿಕ್ಗಳ ಮೇಲೆ ವಿಡಿಯೋ ಮಾಡಬೇಕಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆಲ್ರೆಡಿ ಹೇಳಿದಾಗೆ ನನ್ನ ಚಾನಲ್ನಲ್ಲಿ ಮುಂದೆ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್ಗಳ ಬಗ್ಗೆ ವಿಡಿಯೋವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಅಪ್ಡೇಟ್ಸ್ಗಳ ಜೊತೆಗೆ. ಸೊ ಅದು ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ.